ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಸಂಡೇ ದಿವಸ ನಾವು ಹೊರಗಡೆ ಹೊಂಟೀವಿ. ಆ್ಯಕ್ಚುಲಿ ನಾವು ಹೊಂಟಿದ್ದು ನಮ್ಮೂರಿಂದ ಇರ್ಕಲ್ ನಮ್ಮೂರಿಂದ ಎರಡು ಗಂಟೆ ಆಗುತ್ತೆ, 2 ತಾಸು ಆಗ್ಬೋದು ಹೋಗಲಿಕ್ಕೆ. ಸೊ ನಾವು ರೀಚ್ ಆದ್ಮೇಲೆ ಅಲ್ಲಿಂದ ಒಂದು ಆಟೋ ತೊಗೊಂಡ್ವಿ. ಸೊ ಆಟೋ ತೊಗೊಂಡು ನಾವು ಒಂದು ಶಾಪಿಗೆ ಹೋದ್ವಿ. ಯಾವ ಶಾಪು ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬೇಕು, ಇರ್ಕಲ್ ಅಂದರೆ ಅಲ್ಲೆಲ್ಲ ಮನೆಗಳಲ್ಲೇ ನೈತಾರೆ ಮತ್ತು ಮನೆಗಳಲ್ಲಿ ಸೇಲ್ ಮಾಡ್ತಾರೆ. ಹಾಗೆ ಒಂದು ಮನೇಲಿನೇ ಒಂದು ದೊಡ್ಡ ಶೋರೂಮ್ ತೆಗೆದಿದ್ರು. ಸೊ ಅಲ್ಲಿ ಮೊದಲೆಲ್ಲ ವಿಸಿಟ್ ಮಾಡಿ ಬಂದಿದ್ದರು. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಹೊಂಟಿದ್ವಿ. ಸೊ ಒಂದು ಸ್ವಲ್ಪ ಬೈ ವಾಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಆಟೋ ತೊಗೊಂಡ್ವಿ, ಯಾಕೆಂದರೆ ಸ್ವಲ್ಪ ಎಷ್ಟು ದೂರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡ್ತಿದ್ನಲ್ಲ, ನಮ್ಮ ಟೀಚರ್ಸ್ ಎಲ್ಲ ಸೊ ಜೋಕ್ ಮಾಡ್ಕೊಂಡು ಬರ್ಲಿಕ್ಕತ್ತಿದ್ರು. ಸೊ ಫೈನಲಿ ನಾವು ಈ ಶಾಪ್ ಹತ್ರ ರೀಚ್ ಆದ್ವಿ. ಸ್ವಲ್ಪ ದೂರ ಇತ್ತು, ಹಾಗೆ ಮಾತಾಡ್ತಾ ಹೋಗಿ ನೆಕ್ಸ್ಟಾಗಿ ನಾವು ಆಟೋ ತೊಗೊಂಡು ನಾವಲ್ಲಿ ರೀಚ್ ಆದಮೇಲೆ ನಿಮಗೆ ಅದು ಏರಿಯಾ ತೋರಿಸ್ತೀನಿ ನೋಡಿರಿ. ಅಲ್ಲಿಂದ ಇದಕ್ಕೆ ಯಾವುದೋ ಗಾಂಧಿ ಸರ್ಕಲ್ ಏನೋ ಅಂತಾರೆ, ಅಲ್ಲಿಂದ ಇಲ್ಲಿ ನೋಡ್ರಿ ಈ ಒಂದು ದೇವಸ್ಥಾನ ಐತೆ ಇಲ್ಲಿ. ಸೊ ಇಲ್ಲಿಂದನೇ ಮೇನ್ ರೋಡಿಂದನೇ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಮೇಲೆ ಇಲ್ಲೊಂದು ದೇವಸ್ಥಾನ ಅದೇ. ನೀವು ಶಾಪ್ ಹೆಸರು ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ. ಶಾಪ್ ಹೆಸರು ಯಾವುದಂತ ಹೇಳ್ತೀನಿ ನಿಮಗೆ. ಸೊ ಅಲ್ಲಿಂದ ಹಿಂಗೆ ಹೋದರೆ ನೀವು ನೋಡ್ಬೋದು, ಇಲ್ಲಿ ಮನೆ ಮೇಲೆಲ್ಲ ಬೋರ್ಡ್ಸ್ ಇದ್ದಾವೆ. ಏನಂದರೆ ಮನೆಯಲ್ಲಿ ಸೀರೆಗಳನ್ನು ನೇಯೋದಾಗಲಿ ಅಥವಾ ಸೀರೆ ಸೇಲ್ ಮಾಡೋದಾಗಲಿ. ಯಾಕಂದರೆ ಇರ್ಕಲ್ ಫೇಮಸ್ ಇರೋದೇ ಸೀರೆ ನೇಯೋದ್ರಲ್ಲಿ ಮತ್ತು ಇರ್ಕಲ್ ಸೀರೆ ರೆಡಿ ಮಾಡೋದ್ರಲ್ಲಿ. ಹಾಗಾಗಿ ನಿಮ್ಗೆ ಇಲ್ಲಿ ಎಲ್ಲರ ಮನೆಗಳಲ್ಲಿ ಈ ಥರ ನೋಡಿರಿ ಬೋರ್ಡ್ ಸಿಗ್ತವೆ. ಆಮೇಲೆ ಇಲ್ಲಿ ನಾವು ಹೋಗ್ತಾ ಇರೋದು ಸಾರಿ ಶೋರೂಮ್ ಯಾವುದಂದರೆ ಮಹೇಶ್ವರಿ ಸಾರಿ ಸೆಂಟರ್ಸ್ ಅಂತಿದೆ. ಇಲ್ಲಿ ಸಾರೀಸ್ ಅಂತಿದೆ, ಮಹೇಶ್ವರಿ ಸಾರೀಸ್. ಸೊ ಇದು ನೋಡಿರಿ, ನೀವು ಮನೇಲಿನೇ ಒಂದು ಒಂದು ಗ್ರೌಂಡ್ ಫ್ಲೋರು, ಒಂದು ಫಸ್ಟ್ ಫ್ಲೋರ್, ಎರಡನ್ನ ಸೀರೆ ಶಾಪ್ ಮಾಡ್ಕೊಂಡು ಮೇಲಿರೋದು ಮನೆ ಮಾಡ್ಕೊಂಡಾರೆ. ನಿಮ್ಗೆ ಗೊತ್ತೇ ಆಗೋಲ್ಲ ಇಷ್ಟು ಒಳಗಡೆನೂ ಇಷ್ಟು ದೊಡ್ಡ ಶೋರೂಮ್ ಇದೆ ಅಂಥೇಳಿ. ಅಲ್ಲಿ ಹೋದಾಗನೇ ಗೊತ್ತಾಗುತ್ತೆ. ಸೊ ಒಂದು ಅಂಡರ್ಗ್ರೌಂಡ್ನಾಗಿತ್ತು. ನಾವು ಇಲ್ಲಿ ಏನು ಸ್ಟೆಪ್ಸ್ ಏರಿದ್ವಲ್ಲ, ಅಲ್ಲಿಂದ ಕೆಳಗೆ ಬಂದಮೇಲೆ ಒಂದು ಅಂಡರ್ಗ್ರೌಂಡ್ ಇತ್ತು. 3 ಸೆಕ್ಷನ್ ಮಾಡಿದರು. ಒಂದರಲ್ಲಿ ಭಯಂಕರ ಕಾಸ್ಟ್ಲಿ ಸೀರೀಸು, ಅಂದರೆ 10,000 ಅಬೋವ್ ಇದ್ವು. ಇನ್ನೊಂದರಲ್ಲಿ ಮಿನಿಮಮ್ ಎವರೇಜ್ ಇದು 2,000 to 6,000ವರೆಗೂ. ಇನ್ನೊಂದರಲ್ಲಿ ಫುಲ್ ಆಲ್ ಮಿಕ್ಸ್ ಇತ್ತು. ಅಂದರೆ ಇರ್ಕಲ್ ಸಾರಿಯಲ್ಲಿ ಕಾಟನ್ ಸಾರಿ, ಮಿಕ್ಸ್ ಸಾರೀಸು ಆ ಥರ ಇತ್ತು. ಸೊ ಈ ಒಂದಿದ್ರಲ್ಲಿ ನಾವು ಜಾಸ್ತಿ ನೋಡಿದ್ವಿ. ಇನ್ನೊಂದು ಮೇಲೆಲ್ಲೂ ಹೋಗಿ ಅವ್ನು ತೊಗೊಂಡ್ವಿ. ಬಟ್ ಅಲ್ಲಿ ನಾವು ವೀಡಿಯೋ ಕಾಲ್ ನಂಗೆ ಬ್ಯುಸಿ ಇದ್ವಿ, ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾವು ಮಮ್ಮಿಗೆಲ್ಲ ವೀಡಿಯೋ ಕಾಲ್ ಮಾಡಿಕೊಂಡು ನಾನು ಸ್ಯಾರಿ ಪರ್ಚೇಸ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಇದು ಸ್ಯಾರೀಸಲ್ಲಿ ಈ ಕಲೆಕ್ಷನಲ್ಲಿ ಹೆವಿ ಇರೋದು, ಯಾಕಂದ್ರೆ ರಶ್ನೂ ಇಲ್ಲೇ ಇತ್ತು. ಈ ಒಂದು ಬೊಂಬೆ ಹಾಕ್ಯಾರಲ್ಲ, ಈ ಸೀರೆ ಚೆನ್ನಾಗಿತ್ತು, ಪಾಟ್ಲಿ ಪಲ್ಲು ಸೀರೆ ಇದು. ಸೊ ಅಲ್ಲಿ ಏನೇನು ಸಿಗ್ತಾವ ಅಂತಂದರೆ ಇಲ್ಲಿ ನೋಡಿರಿ, ರೆಡಿಮೇಡು ಇರ್ಕಲ್ ಬ್ಲೌಸು. ಬಟ್ಟೆ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ರೆಡಿಮೇಡ್ ಆಲ್ ಸೈಜಸಲ್ಲಿ ಇದ್ವು. ML XL ಅಂತ ಆ ಥರದಲ್ಲಿದ್ದು. ಆಮೇಲೆ ಬ್ರ್ಯಾಂಡೆಡ್ ಕುರ್ತೀಸು ಇದ್ವಲ್ಲಿ. ಬ್ರ್ಯಾಂಡೆಡ್ ಕುರ್ತಿ ತೋರಿಸ್ತಾ ಇದ್ದಾರಲ್ಲ, ಇದೆಲ್ಲ ಮೋರ್ ದೆನ್ 15 to 2,000 ಬಿಟ್ವೀನಲ್ಲಿ ಇದ್ವು, ಅಷ್ಟಿತ್ತು. ಆಮೇಲೆ ಇಲ್ಲಿ ನೋಡ್ರಿ ಕಲರ್ಸಲ್ಲಿ ಎಲ್ಲ ಇದರಲ್ಲಿ ಅವೈಲೇಬಲ್ ಇದ್ವು ಈ ಥರ. ಸೊ ನಾನು ನೋಡಿದೆ ಇದು ಎಷ್ಟಿದೆ ಅಂಥೇಳಿ. ಚೆನ್ನಾಗಿತ್ತು, ಬಟ್ಟೆ ಎಲ್ಲ ಕಾಟನ್ ಆಗಿತ್ತು. ಇದನ್ನು ನಾನು ಸೈಜ್ ಚೆಕ್ ಮಾಡಬೇಕಂತ ನೋಡಬೇಕಾದ್ರೆ ಇದು ಎಷ್ಟು ಲೆಂತ್ ಇತ್ತು ಅಂತಂದರೆ ನಾನು ಮುಳುಗೋಗ್ಬಿಡ್ತಿದ್ದೆ ಅದರಲ್ಲಿ. ಒಂದು ಸತಿ ಚೆಕ್ ಮಾಡೋಣ, ನೋಡೋಣ ಚೆನ್ನಾಗೈತಲ್ಲ ಅಂತ ಹಿಡ್ಕೊಂಡೆ. ಇಲ್ಲಿ ನೋಡ್ರಿ, ನಂದು ಪೂರ್ತಿ ಕೆಳಗಡೆ ಎಡಿತಾ ಇದೆ ಭೂಮಿಗೆ, ಆ ಥರ ಇತ್ತು. ಬಟ್ ಚೆನ್ನಾಗಿತ್ತು, ಕ್ಲಾತ್ ಅಂತೂ ಸೂಪರಾಗಿತ್ತು. ಅದಾದಮೇಲೆ ನಾವು ಒಂದಿಷ್ಟು ಸೀರೆಗಳನ್ನು ಇಲ್ಲಿ ನೋಡಿದ್ವಿ. ಆಮೇಲೆ ಇಲ್ಲಿ ನೋಡ್ರಿ ರೆಡಿ ಕುರ್ತಾ ಸಿಗ್ತವೆ ಇಲ್ಲಿ. ಕುರ್ತಾದಲ್ಲೂ ಅಷ್ಟೇ ಇರ್ಕಲ್ ಟಚ್ ಕೊಟ್ಟಿದ್ದಾರೆ. ಸೊ ಬಟ್ಟೆ ಮಾತ್ರ ಭಾರಿ ತೆಳ್ಳಗೈತೆ ಅಷ್ಟೇ. ಬಟ್ಟೆ ಹೆಂಗೆ ಬರ್ತವೋ ಅದು ಗೊತ್ತಿಲ್ಲ. ಆಮೇಲೆ ಈಗ ಬಂದಿರೋ ಚೆಕ್ಸ್ ಪ್ಯಾಟರ್ನಲ್ಲಿ ಭಾರಿ ಫೇಮಸ್ ಆಗಿದ್ವು ಕೆಲವೊಂದಿಷ್ಟು ಸೀರೆಗಳು. ಆಮೇಲೆ ಒಂದಿಷ್ಟು ಪಾಟ್ಲಿ ಪಲ್ಲು ನಿಮಗೇನು ಬೊಂಬೆಗೆ ಹಾಕಿ ತೋರಿಸಿದ್ನಲ್ಲ, ಅದಲ್ಲದೆ ಈ ಥರದ್ದು ಬೇರೆ ಸೀರೆನೂ ಸೇಲ್ ಮಾಡ್ತಾರೆ ಅಲ್ಲಿ. ಯಾಕಂದರೆ ನಾನು ಹೇಳಿದ್ನಲ್ಲ ಇದು ಮಿಕ್ಸ್ ಆಗಿರೋದ್ರಿಂದ ಅಂಥೇಳಿ ಈ ಥರ ಎಲ್ಲ ಥರದ ಇರ್ಕಲ್ ಸೀರೆಗಳು ಇದ್ವು. ಆಲ್ಮೋಸ್ಟ್ ನಾವು ಚಾಯ್ಸ್ ಮಾಡಿದ್ದು ಮಾತ್ರ ನಾನು ನಿಮಗೆ ಇಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ, ಯಾಕಂದರೆ ಫುಲ್ ರಶ್ ಇತ್ತು ಅಂಗಡಿ ಪೂರ್ತಿ. ಇಲ್ಲಿ ನೋಡ್ರಿ, ಎಲ್ಲರೂ ಬ್ಯುಸಿ ಇದ್ದರು, ಯಾವ ಥರ ಬಟ್ಟೆ ಹಾಕಿದ್ದಾರೆ ಅಂಥೇಳಿ. ಎಲ್ಲ ಕಡೆ ಫುಲ್ಲು ಜನರು ಜಾಸ್ತಿ ಇತ್ತು ಅವತ್ತು, ಫುಲ್ ಹೋಗಿರೋದ್ರಿಂದ. ಸಂಡೇ ಆದರೂ ಕೂಡ ಓಪನ್ ಇತ್ತು ಶಾಪು. ಆಮೇಲೆ ಅದೇ ಥರ ಇಲ್ಲಿ ನೋಡ್ರಿ, ಫುಲ್ಲು ಸೀರೆಗಳ ಶಾಪಲ್ಲಿ ಎತ್ತಾಕೊಂಡು ನೋಡ್ತಾಯಿದ್ರು. ಆ ಥರ ಅಂದರೆ ತೋರಿಸೋರು ಇದರಲ್ಲಿ.
ಸೊ ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ರಲ್ಲಿ ಕೆಲವೊಂದಿಷ್ಟು ಸೀರೆಗಳನ್ನು ನಿಮ್ಗೆ ತೋರಿಸ್ತಾ ಇದ್ರಿ. ಬ್ಲೂ ಒಂದು, ಸೊ ಇದು ಗ್ರೀನ್ ಒಂದಿಷ್ಟು ಕಾಟನ್ ಸೀರೆಗಳು. ಸೊ ಇದರಲ್ಲಿ ಯಾವುದಾದ್ರೂ ಒಂದಿಷ್ಟು ಕಲರ್ಸನ್ನು ಚಾಯ್ಸ್ ಮಾಡೋಣ ಅಂತ. ವೈಟಲ್ಲಿ ಪಿಂಕ್ ಬಾರ್ಡರ್ ಸೀರೆಸ್ಗಳಿದ್ವು ಈ ಥರದಲ್ಲಿ. ಸೊ ಈ ಒಂದಿಷ್ಟು ನೋಡ್ತಾ ಇದ್ವಿ ನಾವು. ಆಮೇಲೆ ನೋಡ್ರಿ ಶಾಪಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಕೇಳಬಾರ್ದು. ಯಾಕಂದರೆ ಮೇಲಂತೂ ಇನ್ನೂ ರಶ್ ಇತ್ತು ಇದ್ರಿಗಿಂತ. ಹಾಗಾಗಿ ಮೇಲೇನೂ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಮತ್ತು ಕಾರ್ನಲ್ಲೇ ಒಂದು ಬ್ಯುಸಿ ಇದ್ವಿ ಫೋನಲ್ಲಿ ಅಂಥೇಳಿ. ನಿಮಗೆ ಅಲ್ಲಿ ನಾನು ಏನು ಪರ್ಚೇಸ್ ಮಾಡಿದೆ ಅಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋನಾಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರೋ ದಡಿಗಳಿದ್ವು, ಮಿಕ್ಸ್ ಕಾಟನ್ ಎಲ್ಲದರಲ್ಲಿತ್ತು. ಸೊ ಓಕೆ ಫ್ರೆಂಡ್ಸ್, ಬಾಯ್.